ಬೆಳಗಿನ ಬೆಳಕು. ಹಬ್ಬ 4 ಶಾವೋತ್ ವಾರಗಳ ಹಬ್ಬ ಭಾಗ 1. ಯಾಜಕಕಾಂಡ 23:16-22. ದೇವರ ಮುಂದೆ ಹೊಸ ಧಾನ್ಯದ ಕಾಣಿಕೆ. ದೇವರ ಸಮ್ಮುಖದಲ್ಲಿ ಹಬ್ಬಗಳ ಮೂಲಕ ನಾವು ಪ್ರತಿ ಹೆಜ್ಜೆಯನ್ನು ಇಡುತ್ತಿರುವಾಗ ನಮ್ಮ ಹೊಸ ಸೃಷ್ಟಿಯ ಪ್ರಯಾಣವು ನಮಗೆ ಬಹಿರಂಗವಾಗುವುದನ್ನು ಕಾಣುತ್ತೇವೆ. ಪಸ್ಕ ಹಬ್ಬದಲ್ಲಿ ಕುರಿಮರಿಯ ರಕ್ತದಿಂದ ನಾವು ವಿಮೋಚನೆ ಹೊಂದಿದೆವು. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದಲ್ಲಿ ವಿಮೋಚನೆಯನ್ನು ಶುದ್ಧೀಕರಿಸಲು ಮತ್ತು ಪಾಪವೆಂಬ ಹುಳಿಯನ್ನು ನಮ್ಮ ಜೀವನದಿಂದ ತೆಗೆದುಹಾಕಲು ಕಲಿತೆವು. ಪ್ರಥಮ ಫಲದ ಹಬ್ಬದಲ್ಲಿ ಮೊದಲ ತೆನೆಯನ್ನು ಎತ್ತಿ ಹಿಡಿದದ್ದನ್ನು ಕಂಡೆವು. ಇದು ಕ್ರಿಸ್ತನ ಪ್ರಥಮ ಫಲದ ಪುನರುತ್ಥಾನಕ್ಕೆ ಮತ್ತು ನಮ್ಮ ಅತ್ಯುತ್ತಮವಾದದ್ದನ್ನು ದೇವರಿಗೆ ಕೊಡಬೇಕು ಎಂಬುದಕ್ಕೆ ಸಂಕೇತವಾಗಿತ್ತು. ಅಂದರೆ ಇದರ ಅರ್ಥವೇನು ಅಂದರೆ, ಇದು ಕ್ರಿಸ್ತನು ಮೊದಲಿಗನಾಗಿ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟದ್ದಕ್ಕೆ ಮತ್ತು ನಮಗೆ ಆತನ ಜೊತೆಯಲ್ಲಿ ಎಬ್ಬಿಸಲ್ಪಡುವ ಭರವಸೆಗೆ ಚಿಹ್ನೆಯಾಗಿದೆ. ಶಾವೋತ್ ಪರಿಚಯ. ಈಗ ನಾವು 4ನೇ ಹಬ್ಬಕ್ಕೆ ಬಂದಿದ್ದೇವೆ. ಇದನ್ನು ವಾರಗಳ ಹಬ್ಬ ಎಂದು, ಹೀಬ್ರುವಿನಲ್ಲಿ ಶಾವೋತ್ ವಾರಗಳು ಎಂದು ಮತ್ತು ಗ್ರೀಕ್ನಲ್ಲಿ ಪೆಂಟೆಕೋಸ್ಟ್ 50ನೆಯ ದಿನ ಎಂದು ಕರೆಯಲಾಗುತ್ತದೆ. ಈ ಹಬ್ಬವನ್ನು ಗೋಧಿ ಕೊಯ್ಲಿನ ಪ್ರಥಮ ಫಲದ ಹಬ್ಬ ಎಂದೂ ಕರೆಯುತ್ತಾರೆ. ಇದು ಇಸ್ರಾಯೇಲಿನ ಕ್ಯಾಲೆಂಡರ್ನಲ್ಲಿ 2ನೇ ಪ್ರಥಮ ಫಲದ ಹಬ್ಬವಾಗಿದೆ. ಮೊದಲನೆಯದು ಜವೆಗೋಧಿಯ ಪ್ರಥಮ ಫಲ, ಇದು ಪಸ್ಕದ ಸಮಯದಲ್ಲಿ ನಡೆಯುತ್ತದೆ. ಎರಡನೆಯದು ಈ ಗೋಧಿ ಕೊಯ್ಲಿನ ಪ್ರಥಮ ಫಲ, ಇದು ಧಾನ್ಯದ ಋತುವಿನ ಕೊನೆಯಲ್ಲಿ ಬರುತ್ತದೆ. ಜವೆಗೋಧಿಯು ಕೊಯ್ಲಿನ ಪ್ರಾರಂಭವನ್ನು ಸೂಚಿಸಿದರೆ, ಗೋಧಿಯ ಕೊಯ್ಲು ಅದರ ಮುಕ್ತಾಯವನ್ನು ಸೂಚಿಸಿತು. ಯಾಜಕಕಾಂಡ 23:16-22ರಲ್ಲಿ ದೇವರು ಸ್ಪಷ್ಟವಾದ ಆಜ್ಞೆಗಳನ್ನು ನೀಡಿದ್ದಾನೆ. 7ನೆಯ ಸಬ್ಬತ್ತಿನ ಮರುದಿನದಿಂದ 50ನೆಯ ದಿನದವರೆಗೆ ಎಣಿಕೆ ಮಾಡಿರಿ. ತರುವಾಯ ಕರ್ತನಿಗೆ ಹೊಸ ಆಹಾರದ ಅರ್ಪಣೆಯನ್ನು ಸಲ್ಲಿಸಿರಿ. ನಿಮ್ಮ ವಾಸಸ್ಥಳಗಳಿಂದ ಕರ್ತನಿಗೆ ತೂಗಾಡಿಸುವ ಕಾಣಿಕೆಯಾಗಿ 2 ರೊಟ್ಟಿಗಳನ್ನು ತರಬೇಕು. ಈ ರೊಟ್ಟಿಗಳನ್ನು 1 ಎಫದ 10ನೇ 2 ಭಾಗದ ಉತ್ತಮ ಹಿಟ್ಟಿನಿಂದ ಹುಳಿಯೊಡನೆ ತಯಾರಿಸಿ ಸುಡಬೇಕು. ಇವು ನಿಮ್ಮ ಪೈರಿನ ಪ್ರಥಮ ಫಲವಾಗಿ ಕರ್ತನಿಗೆ ಸಲ್ಲಿಸುವ ಅರ್ಪಣೆಯಾಗಿರಬೇಕು. ಆ ರೊಟ್ಟಿಗಳ ಜೊತೆಗೆ 1 ವರ್ಷದ ದೋಷವಿಲ್ಲದ 7 ಕುರಿಮರಿಗಳನ್ನು, 1 ಹೋರಿಯನ್ನು ಮತ್ತು 2 ಟಗರುಗಳನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಿರಿ. ಈ ದಹನ ಬಲಿಗಳು ಅವುಗಳ ಆಹಾರದ ಅರ್ಪಣೆಗಳು ಮತ್ತು ಪಾನೀಯ ಅರ್ಪಣೆಗಳೊಂದಿಗೆ ಸೇರಿ ಕರ್ತನಿಗೆ ಸುಗಂಧವಾದ ವಿಶೇಷ ಕಾಣಿಕೆಯಾಗಿರುವವು. ತರುವಾಯ ಪಾಪನಿವಾರಣ ಬಲಿಯಾಗಿ 1 ಹೋತವನ್ನು ಮತ್ತು ಸಮಾಧಾನದ ಬಲಿಯಾಗಿ 1 ವರ್ಷದ 2 ಕುರಿಮರಿಗಳನ್ನು ಅರ್ಪಿಸಬೇಕು. ಯಾಜಕನು ಆ 2 ಕುರಿಮರಿಗಳನ್ನು ನಿಮ್ಮ ಪೈರಿನ ಪ್ರಥಮ ಫಲವಾದ ರೊಟ್ಟಿಗಳೊಂದಿಗೆ ಸೇರಿಸಿ ಕರ್ತನ ಮುಂದೆ ತೂಗಾಡಿಸಬೇಕು. ಈ ಕಾಣಿಕೆಗಳು ಕರ್ತನಿಗೆ ಪವಿತ್ರವಾದವು ಮತ್ತು ಅವು ಯಾಜಕರಿಗೆ ಸೇರಿರುವವು. ಆ ದಿನವನ್ನು ನೀವು ಪವಿತ್ರ ಸಭೆಯ ದಿನವೆಂದು ಸಾರಬೇಕು. ಆ ದಿನ ನೀವು ಯಾವುದೇ ಸಾಧಾರಣ ಕೆಲಸವನ್ನು ಮಾಡಬಾರದು. ಇದು ನೀವು ವಾಸಿಸುವ ಎಲ್ಲಾ ಸ್ಥಳಗಳಲ್ಲಿ ನಿಮ್ಮ ತಲತಲಾಂತರಕ್ಕೂ ಶಾಶ್ವತವಾದ ನಿಯಮವಾಗಿರಬೇಕು. ನೀವು ನಿಮ್ಮ ದೇಶದ ಪೈರನ್ನು ಕೊಯ್ಯುವಾಗ ನಿಮ್ಮ ಹೊಲದ ಅಂಚುಗಳಲ್ಲಿರುವ ತೆನೆಗಳನ್ನು ಕೊಯ್ಯದೆ ಮತ್ತು ಕೊಯ್ದು ಬಿಟ್ಟ ನಂತರ ಉಳಿದಿರುವ ತೆನೆಗಳನ್ನು ಆಯ್ದುಕೊಳ್ಳದೆ ಬಿಡಬೇಕು. ಅವುಗಳನ್ನು ಬಡವನಿಗೂ ಪರದೇಶಿಯನಿಗೂ ಬಿಟ್ಟು ಬಿಡಿರಿ. ನಾನೇ ನಿಮ್ಮ ದೇವರಾದ ಕರ್ತನು. ದಿನಗಳ ಎಣಿಕೆ ಸ್ಫೀರತ್ ಹಾಮರ್. ಈ ಹಬ್ಬವು ಎಣಿಕೆಯ ಅಂತ್ಯದಲ್ಲಿ ಬಂದಿತು. ಇಸ್ರಾಯೇಲ್ಯರು ಈಗಾಗಲೇ ಪ್ರಥಮ ಫಲದ ಹಬ್ಬದಲ್ಲಿ ಜವೆಗೋಧಿಯ ತೆನೆಯನ್ನು ಅರ್ಪಿಸಿದ್ದರು. ಆ ದಿನದಿಂದ ಅವರು 50ನೇ ದಿನವನ್ನು ತಲುಪುವವರೆಗೂ ಪ್ರತಿದಿನ ಮತ್ತು ಪ್ರತಿ ವಾರವನ್ನು ಎಣಿಸಿದರು. ಈ ದಿನಗಳ ಎಣಿಕೆ ಬಹಳ ಮುಖ್ಯವಾಗಿದ್ದುದರಿಂದ ಪ್ರತಿ ಇಸ್ರಾಯೇಲ್ಯನು ಅದನ್ನು ವೈಯಕ್ತಿಕವಾಗಿ ಮಾಡಬೇಕೆಂದು ನಿರೀಕ್ಷಿಸಲಾಗಿತ್ತು. ಹಳೆಯ ಯಹೂದಿ ಬೋಧಕರ ಪ್ರಕಾರ ಪಾಸ್ಕದ ತೆನೆ ಅರ್ಪಿಸಿದ ಮರುದಿನದ ರಾತ್ರಿಯಿಂದ ಅವರು ಎಣಿಕೆ ಪ್ರಾರಂಭಿಸಿದರು. ಅವರು ನಿಂತು ದೇವರಿಗೆ ಸ್ತುತಿ ಸಲ್ಲಿಸುತ್ತಾ ಇದು ಮೊದಲ ದಿನ ಎಂದು ಹೇಳುತ್ತಿದ್ದರು. 7 ದಿನಗಳ ನಂತರ ಇದು 7ನೇ ದಿನ, ಅಂದರೆ 1 ವಾರ ಎಂದು ಹೇಳುತ್ತಿದ್ದರು.
8ನೇ ದಿನ, ಇದು 8ನೇ ದಿನ ಅಂದರೆ 1 ವಾರ ಮತ್ತು 1 ದಿನ ಎಂದು ಹೇಳುತ್ತಾ ಹೋಗುತ್ತಿದ್ದರು. 49ನೇ ದಿನ ತಲುಪಿದಾಗ ಅವರು 7 ಪೂರ್ಣ ವಾರಗಳನ್ನು ಎಣಿಸಿ ಮುಗಿಸಿದ್ದರು. ಅದರ ಮರುದಿನ 50ನೇ ದಿನ ಪೆಂಟೆಕೋಸ್ಟ್. ಆ 50ನೇ ದಿನ ಹೊಸ ಧಾನ್ಯದ ದಿನ, ಗೋಧಿ ಕೊಯ್ಲಿನ ದಿನ, ಸಂತೋಷದ ದಿನ. ಪೆಂಟೆಕೋಸ್ಟ್ ಕಾಣಿಕೆಗಳು. ಪೆಂಟೆಕೋಸ್ಟ್ ದಿನದಂದು ತಮ್ಮ ವಾಸಸ್ಥಳಗಳಿಂದ ಉತ್ತಮ ಹಿಟ್ಟಿನಿಂದ ಮಾಡಿದ 2 ರೊಟ್ಟಿಗಳನ್ನು ತರಬೇಕೆಂದು ದೇವರು ಇಸ್ರಾಯೇಲಿಗೆ ಆಜ್ಞಾಪಿಸಿದನು. ಈ ರೊಟ್ಟಿಗಳು ದೊಡ್ಡದಾಗಿದ್ದವು ಮತ್ತು ಸಮೃದ್ಧವಾಗಿದ್ದವು. ಅವು ಅವರ ದೇಶದ ವೆಚ್ಚದಲ್ಲಿ ಎಚ್ಚರಿಕೆಯಿಂದ ತಯಾರಿಸಲ್ಪಟ್ಟವು ಮತ್ತು ಇಡೀ ದೇಶದ ಪರವಾಗಿ ಅರ್ಪಿಸಲ್ಪಟ್ಟವು. ಇದಕ್ಕಾಗಿ ಹಿಟ್ಟನ್ನು ಆ ವರ್ಷದ ಕೊಯ್ಲಿನ ಪ್ರಾರಂಭವಾದ ಹೊಸ ಗೋಧಿಯಿಂದ ತೆಗೆದುಕೊಳ್ಳಲಾಗಿತ್ತು. ಅವು ಹೊಸದಾಗಿ ಬೆಳೆದ ಧಾನ್ಯದಿಂದ ಬಂದಿದ್ದರಿಂದ ಈ ರೊಟ್ಟಿಗಳನ್ನು ಆ ಹೊಸ ಆಹಾರದ ಅರ್ಪಣೆ ಎಂದು ಕರೆಯಲಾಯಿತು. ಹುಳಿಯ ಮಹತ್ವ. ಹೆಚ್ಚಿನ ಕಾಣಿಕೆಗಳನ್ನು ಹುಳಿಯಿಲ್ಲದೆ ಮಾಡಬೇಕಾಗಿದ್ದರೂ ಈ 2 ರೊಟ್ಟಿಗಳನ್ನು ಹುಳಿಯೊಂದಿಗೆ ಸೇರಿಸಿ ಸುಡಬೇಕಾಗಿತ್ತು. ಇದು ಅವುಗಳನ್ನು ಬೇರೆ ಉಳಿದ ಹಬ್ಬದ ಕಾಣಿಕೆಗಳಿಂದ ಪ್ರತ್ಯೇಕಿಸಿತು. ಸಾಮಾನ್ಯವಾಗಿ ಬಲಿಪೀಠದ ಮೇಲೆ ಹುಳಿಯಿರುವ ಏನನ್ನೂ ಸುಡಬಾರದು. ಅದಕ್ಕಾಗಿಯೇ ಈ ರೊಟ್ಟಿಗಳನ್ನು ಸುಡಲಿಲ್ಲ. ಬದಲಿಗೆ ಅವುಗಳನ್ನು ಕರ್ತನ ಮುಂದೆ ತೂಗಾಡಿಸಿ ಅಲುಗಾಡಿಸಿದ್ದ ನಂತರ ಪೂರ್ತಿಯಾಗಿ ಯಾಜಕರಿಗೆ ಆಹಾರವಾಗಿ ನೀಡಲಾಯಿತು. ರೊಟ್ಟಿಯಲ್ಲಿನ ಹುಳಿಯು ಒಂದು ತಪ್ಪಲ್ಲ, ಆದರೆ ಉದ್ದೇಶಪೂರ್ವಕ ಚಿಹ್ನೆಯಾಗಿತ್ತು. ನಾಳೆ ಇದರ ಬಗ್ಗೆ ಆಳವಾಗಿ ಧ್ಯಾನಿಸೋಣ. ಈ ವ್ಯತ್ಯಾಸವನ್ನು ಗಮನಿಸಿ. ಪ್ರಥಮ ಫಲದ ಹಬ್ಬದ ಜವೆಗೋಧಿಯ ತೆನೆಯನ್ನು ಸಂಸ್ಕರಿಸದ ಧಾನ್ಯವಾಗಿ ಪ್ರತ್ಯೇಕವಾಗಿ ತೂಗಾಡಿಸಲಾಯಿತು. ಆದರೆ ಪೆಂಟೆಕೋಸ್ಟ್ ಹಬ್ಬದ ಗೋಧಿಯನ್ನು ಚೆನ್ನಾಗಿ ಅರೆದು ಸುಟ್ಟು ಹುಳಿ ಸೇರಿಸಿ 2 ರೊಟ್ಟಿಗಳಾಗಿ ರೂಪಿಸಿ ಜನರಿಂದ ಸಂಪೂರ್ಣ ಕಾಣಿಕೆಯಾಗಿ ಎತ್ತಿ ಹಿಡಿಯಲಾಯಿತು. ಸಮುದಾಯದ ಕಾಣಿಕೆ. ಈ 2 ರೊಟ್ಟಿಗಳು ಗೋಧಿ ಕೊಯ್ಲಿನ ಪ್ರಥಮ ಫಲಗಳಾಗಿದ್ದವು. ಇವು ಒಂದೇ ಮನೆಯಿಂದಲ್ಲ, ಆದರೆ ದೇಶದ ಸಾಮಾನ್ಯ ಕೊಯ್ಲಿನಿಂದ ತೆಗೆದುಕೊಳ್ಳಲ್ಪಟ್ಟವು. ನೀವು ವಾಸಿಸುವ ಸ್ಥಳಗಳಿಂದ ಎಂದು ವಚನ ಹೇಳಿದರೂ ಅವರು ಪ್ರತಿ ಮನೆಯಿಂದ ಪ್ರತ್ಯೇಕ ರೊಟ್ಟಿಗಳನ್ನು ತರಲಿಲ್ಲ. ರೊಟ್ಟಿಗಳನ್ನು ಒಂದೇ ಸಮುದಾಯದ ಕಾಣಿಕೆಯಾಗಿ ಸಾಮಾನ್ಯ ವೆಚ್ಚದಲ್ಲಿ ತರಲಾಯಿತು. ಆದರೆ ಅವು ಇಸ್ರಾಯೇಲಿನ ಎಲ್ಲಾ ಮನೆಗಳು, ಎಲ್ಲಾ ಹೊಲಗಳು ಮತ್ತು ಎಲ್ಲಾ ಶ್ರಮವನ್ನು ಪ್ರತಿನಿಧಿಸಿದವು. ಹಿಂದಿನ ಜವೆಗೋಧಿಯ ತೆನೆಯು ಕೊಯ್ಲಿನ ಪ್ರಾರಂಭವನ್ನು ಪವಿತ್ರಗೊಳಿಸಿದಂತೆ ಈ ರೊಟ್ಟಿಗಳು ಕೊಯ್ಲಿನ ಮುಕ್ತಾಯವನ್ನು ಪವಿತ್ರಗೊಳಿಸಿದವು. ಇತರ ಬಲಿಗಳು. 2 ರೊಟ್ಟಿಗಳ ಜೊತೆಗೆ ಸಮೃದ್ಧ ಬಲಿಗಳ ಗುಂಪು ಸಹ ಇತ್ತು. ಸರ್ವಾಂಗ ಹೋಮಗಳು. ದೋಷವಿಲ್ಲದ 1 ವರ್ಷದ 7 ಕುರಿಮರಿಗಳು, 1 ಹೋರಿ ಮತ್ತು 2 ಟಗರುಗಳನ್ನು ಅರ್ಪಿಸಲಾಯಿತು. ಇವುಗಳ ಜೊತೆಗೆ ಎಣ್ಣೆಯಿಂದ ಕಲಸಿದ ಉತ್ತಮ ಹಿಟ್ಟಿನ ಆಹಾರದ ಅರ್ಪಣೆಗಳು ಮತ್ತು ದ್ರಾಕ್ಷಾರಸದ ಪಾನೀಯ ಅರ್ಪಣೆಗಳು ಇದ್ದವು. ಇವೆಲ್ಲವೂ ಒಟ್ಟಾಗಿ ಕರ್ತನಿಗೆ ಸುಗಂಧವಾದ ವಿಶೇಷ ಕಾಣಿಕೆಯಾಗಿ ಇದ್ದವು. ಸರ್ವಾಂಗ ಹೋಮಗಳು ಸಂಪೂರ್ಣ ಸಮರ್ಪಣೆಯನ್ನು ಮತ್ತು ಒಡಂಬಡಿಕೆಯ ನಿಷ್ಠೆಯನ್ನು ಮಾತನಾಡಿದವು, ಅಂದರೆ ದೇವರಿಗೆ ಪೂರ್ತಿಯಾಗಿ ಕೊಡಲ್ಪಟ್ಟ ಜೀವನ. ಹೋರಿ ಮತ್ತು ಟಗರುಗಳು ಬಲಿಪೀಠದ ಮೇಲೆ ಇಡಲ್ಪಟ್ಟ ಬಲ ಮತ್ತು ಸೇವೆಯನ್ನು ಚಿತ್ರಿಸಿದವು. ಪಾಪನಿವಾರಣಾ ಬಲಿ. 1 ಹೋತವಿತ್ತು. ಇದು ಸಮೃದ್ಧಿ ಮತ್ತು ಸಂತೋಷದ ಸಮಯದಲ್ಲಿಯೂ ಸಹ ಪಾಪನಿವಾರಣೆ ಅಗತ್ಯ ಎಂದು ಇಸ್ರಾಯೇಲಿಗೆ ನೆನಪಿಸಿತು. ಸಮಾಧಾನದ ಬಲಿ. 2 ಗಂಡು ಕುರಿಮರಿಗಳು ಇದ್ದವು. ಇವು ಒಗ್ಗಟ್ಟು, ಐಕ್ಯತೆ ಮತ್ತು ತನ್ನ ಜನರೊಂದಿಗೆ ದೇವರು ವಾಸಿಸುವ ಸಂತೋಷವನ್ನು ಪ್ರತಿನಿಧಿಸಿದವು. ಯಾಜಕನು ಈ 2 ಕುರಿಮರಿಗಳನ್ನು ರೊಟ್ಟಿಗಳೊಂದಿಗೆ ಸೇರಿಸಿ ಕರ್ತನ ಮುಂದೆ ವಿಶೇಷ ಕಾಣಿಕೆಯಾಗಿ ತೂಗಾಡಿಸಿದನು. ಈ ಕಾಣಿಕೆಗಳು ಪವಿತ್ರವಾಗಿದ್ದವು ಮತ್ತು ದೇವರಿಂದ ಯಾಜಕರಿಗೆ ಸಿಕ್ಕಿದ ಪಾಲಾಗಿ ಅವರಿಗೆ ಸೇರಿತ್ತು. ಪೆಂಟೆಕೋಸ್ಟ್ ಆಚರಣೆ. ಪೆಂಟೆಕೋಸ್ಟ್ ಪವಿತ್ರ ಸಭೆಯ ದಿನವಾಗಿತ್ತು ಮತ್ತು ದೇವರನ್ನು ಭೇಟಿ ಮಾಡುವ ದಿನವಾಗಿತ್ತು. ಯಾವುದೇ ಸಾಧಾರಣ ಕೆಲಸಕ್ಕೆ ಅವಕಾಶವಿರಲಿಲ್ಲ, ಆದ್ದರಿಂದ ಇದನ್ನು ಸಬ್ಬತ್ತಿನಂತೆ ಪರಿಗಣಿಸಲಾಯಿತು. ಇದು ವ್ಯಾಪಾರವನ್ನು ನಿಲ್ಲಿಸಲು, ಸಾಮಾನ್ಯ ಶ್ರಮವನ್ನು ಬದಿಗಿಡಲು ಮತ್ತು ಆರಾಧನೆ ಹಾಗೂ ಸ್ತುತಿಯಲ್ಲಿ ಒಟ್ಟುಗೂಡಲು ಒಂದು ದಿನವಾಗಿತ್ತು.
ಅವರು ಎಲ್ಲೇ ವಾಸಿಸುತ್ತಿದ್ದರೂ ಎಲ್ಲಾ ತಲೆಮಾರುಗಳಿಗೆ ಇದು ಶಾಶ್ವತವಾದ ನಿಯಮ ಎಂದು ದೇವರು ಹೇಳಿದ್ದಾನೆ. ನಂತರದ ಯಹೂದಿ ಆಚರಣೆಯಲ್ಲಿ ಈ ಹಬ್ಬವು ವರ್ಷದ ಸಂತೋಷದ ಹಬ್ಬಗಳಲ್ಲಿ ಒಂದಾಯಿತು. ಇದು ಮೇ ಅಂತ್ಯದಲ್ಲಿ ಅಥವಾ ಜೂನ್ ಆರಂಭದಲ್ಲಿ ಬಂದಿತು. ಆಗ ಹವಾಮಾನವು ಆಹ್ಲಾದಕರವಾಗಿತ್ತು ಮತ್ತು ಗೋಧಿ ಕೊಯ್ಲಿಗೆ ಸಿದ್ಧವಾಗಿತ್ತು. ಪಸ್ಕ ಮತ್ತು ಗುಡಾರಗಳ ಹಬ್ಬದಂತೆಯೇ ಈ ಹಬ್ಬಕ್ಕೂ ಪ್ರತಿ ಪುರುಷನು ಯೆರೂಸಲೇಮಿನಲ್ಲಿ ಹಾಜರಿರಬೇಕಾಗಿತ್ತು. ನಂತರದ ಸಂಪ್ರದಾಯದ ಪ್ರಕಾರ ಯಹೂದಿಗಳು 10 ಆಜ್ಞೆಗಳನ್ನು ಓದುವ ಮೂಲಕ ತಮ್ಮ ನ್ಯಾಯಪ್ರಮಾಣಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಮತ್ತು ಜವೆಗೋಧಿ ಹಾಗೂ ಗೋಧಿ ಕೊಯ್ಲಿನ ಅವಧಿಯಲ್ಲಿ ನಡೆಯುವ ರೂತ್ ಪುಸ್ತಕವನ್ನು ಓದುವ ಮೂಲಕ ಶಾವೋತ್ ಹಬ್ಬವನ್ನು ಆಚರಿಸುತ್ತಿದ್ದರು. ಮೋವಾಬ್ ಬೆಳಾದ ರೂತ್ ಇದೇ ಋತುವಿನಲ್ಲಿ ಬೋವಾಜನ ಹೊಲಗಳಲ್ಲಿ ತೆನೆಗಳನ್ನು ಆಯ್ದಳು. ಕೃಪೆಯ ನಿಯಮ. ಪೆಂಟೆಕೋಸ್ಟ್ ನಿಯಮವು ಭೂಮಾಲೀಕರು ತಮ್ಮ ಹೊಲಗಳ ಅಂಚುಗಳನ್ನು ಕೊಯ್ಯಬಾರದು ಮತ್ತು ಚೆಲ್ಲಿದ ಧಾನ್ಯಗಳನ್ನು ಆಯ್ದುಕೊಳ್ಳಬಾರದು ಎಂದು ಆಜ್ಞಾಪಿಸಿತು. ಆ ಅಂಚುಗಳಲ್ಲಿ ಬಿದ್ದ ಧಾನ್ಯಗಳು ಬಡವರಿಗೆ ಮತ್ತು ಪರದೇಶಿಯರಿಗೆ ಬಿಡಬೇಕಾಗಿತ್ತು. ಯಾಜಕಕಾಂಡ 23ರಲ್ಲಿ ಈ ಆಜ್ಞೆಯು ನೇರವಾಗಿ ಪೆಂಟೆಕೋಸ್ಟ್ ಸೂಚನೆಗಳೊಂದಿಗೆ ಜೋಡಿಸಲ್ಪಟ್ಟಿದೆ. ಸಾರಾಂಶ ಮತ್ತು ತೀರ್ಮಾನ. ನಾಳೆ ನಾವು ಈ ಹಬ್ಬವನ್ನು ಮತ್ತು ದೇವರ ಯೋಜನೆಯಲ್ಲಿ ಇದು ಏನನ್ನು ಪ್ರತಿಬಿಂಬಿಸುತ್ತದೆ ಎಂಬುದನ್ನು ಆಳವಾಗಿ ನೋಡೋಣ. ಸದ್ಯಕ್ಕೆ ಇದನ್ನು ನೆನಪಿನಲ್ಲಿಡೋಣ. ಪೆಂಟೆಕೋಸ್ಟ್ ನಮಗೆ ಒಟ್ಟುಗೂಡಿದ ಒಂದು ಜನಾಂಗವನ್ನು, ಪೂರ್ಣಗೊಂಡ ಒಂದು ಕೊಯ್ಲನ್ನು, ಆರಾಧಿಸಲ್ಪಡುವ ಒಬ್ಬ ದೇವರನ್ನು ಮತ್ತು ಔದಾರ್ಯ ಹಾಗೂ ಕೃಪೆಯಿಂದ ಹೊರಗೆ ಹರಿಯುವ ಒಂದು ಆಶೀರ್ವಾದವನ್ನು ತೋರಿಸುತ್ತದೆ. ಪ್ರಾರ್ಥನೆ. ಪ್ರಿಯ ತಂದೆಯೇ, ವಾರಗಳ ಹಬ್ಬಕ್ಕಾಗಿ, ಪೂರ್ಣಗೊಂಡ ಕೊಯ್ಲಿನ ಚಿತ್ರಕ್ಕಾಗಿ ಮತ್ತು ಹೊಸ ಧಾನ್ಯವನ್ನು ಕೈಯಲ್ಲಿ ಹಿಡಿದು ನಿನ್ನ ಮುಂದೆ ಒಟ್ಟುಗೂಡಿದ ಜನರಿಗಾಗಿ ನಾವು ನಿನಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವನವನ್ನು ನಿನ್ನ ಕೃಪೆಯಿಂದ ರೂಪಿಸಲ್ಪಟ್ಟ ಮತ್ತು ನಿನ್ನ ಆತ್ಮದಿಂದ ಪಕ್ವವಾದ ಹೊಸ ಧಾನ್ಯದ ಕಾಣಿಕೆಗಳಾಗಿ ನೋಡಲು ನಮಗೆ ಕಲಿಸು. ನಮ್ಮ ಕೃತಜ್ಞತೆ, ಸಮರ್ಪಣೆ ಮತ್ತು ಸಮಾಧಾನವನ್ನು ನಿನ್ನ ಬಳಿಗೆ ತರಲು ಮತ್ತು ಇಸ್ರಾಯೇಲ್ಯರು ತಮ್ಮ ಹೊಲಗಳಲ್ಲಿ ಮಾಡಿದಂತೆ ಬಡವರನ್ನು ಮತ್ತು ಪರದೇಶಿಯರನ್ನು ನೆನಪಿಸಿಕೊಳ್ಳಲು ನಮಗೆ ಸಹಾಯ ಮಾಡು. ನಾವು ಪಡೆಯುವ ಪ್ರತಿಯೊಂದು ಆಶೀರ್ವಾದವು ಇತರರಿಗೆ ಆಶೀರ್ವಾದದ ಕಾಲುವೆಯಾಗಲಿ. ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್.